ಹಲೋ ನಮಸ್ಕಾರ ಸ್ನೇಹಿತರು. ಏನಪ್ಪ ಆಗ್ತದೆ ಇಲ್ಲಿ ಕೇಕ್ ಸಖತ್ ಪ್ಲ್ಯಾನ್ ಮಾಡ್ತಾ ಇದ್ರೆ, ಆ ಕಡೆ ಚಾರು ಕೂಡ ಸೂಪರ್ಬಾಗಿ ಪ್ಲ್ಯಾನ್ ಮಾಡ್ತಿದ್ದಾರೆ. ಈ ಕಡೆ ಯಾತಕ್ಕೋಸ್ಕರ ಆ ಕಡೆ ಯಾತಕ್ಕೋಸ್ಕರ. ಚಾರು ಪ್ಲ್ಯಾನ್ ಮಾಡೋದಕ್ಕೆ ಕಾರಣ, ಕೇಕೆ ಪ್ಲ್ಯಾನ್ ಮಾಡೋದಕ್ಕೆ ಕಾರಣ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಅದಕ್ಕೆ ಬಲಿಯಾಗೋದು ಯಾರು, ಇದನ್ನು ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಶ್ವಕ ಅಂತೂ ಕೇಕೆನ ತರಾಟೆಗೆ ತೊಗೊಂಡ್ಬಿಡ್ತಾರೆ. ನೀನು ಹೋಗ್ಬಿಟ್ಟು ಚಾರುಗೆ ಬೈಬೇಕು, ಹೆಣ್ಮಗಳಾಗಿ ಹೇಗೆ ನನ್ನ ಪರ್ಮಿಷನ್ ಇಲ್ಲದೆ ಪೌರೋಹಿತ್ಯ ಮಾಡಿದೆ ಅಂತ ಕಪ್ಪಾಳಕ್ಕೆ ಬಾರಿಸು ಒಂದೆರಡು. ಖಂಡಿತ ಹೊರಗಡೆ ಹೋಗ್ತಾಳೆ, ಆರಾಮಾಗಿ ನಿನ್ನ ಲೈನ್ ಕ್ಲಿಯರ್ ಆಗುತ್ತೆ. ಮಾನತಾ ಮೇಡಮ್ ಆಲ್ರೆಡಿ ನಮ್ಮ ಮೇಲೆ ಕುಪ್ಪ ಮಾಡ್ಕೊಂಡಿದ್ದಾರೆ ಅಂತ ಖಂಡಿತ ಯಾವುದೇ ಕಾರಣಕ್ಕೂ ನಾನು ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಿದ್ದಾನೆ. ಇದೇನಿದು, ಯಾಕೆ ಈ ರೀತಿ ಆಡ್ತಿದ್ದಾನೆ ಅಂತ ವೈಶಾಖ ಅನ್ಕೋತಾಳೆ. ಜೊತೆಗೆ ಫೈನಲಿ ನಾನೇ ಹೋಗಿ ಹೇಳ್ತೀನಿ, ನೀನು ಹೇಳ್ದೆ ಇದ್ರೇನು ಅಂತ ಹೋದರೆ ಈ ಕಡೆ ಕೇಕೆ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಈ ಮನೆಗೆ ಬಂದಿದ್ದ ಉದ್ದೇಶ ಬೇರೆ ಆಗಿರ್ಬೋದು, ಆದರೆ ಕರ್ಕೊಂಡು ಬಂದಿದ್ದು ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕಾಗತ್ತಾ, ಯಾಕಂದರೆ ಈ ಮನೆ ಮಗ ನಾನು ಅಂತ ನೀವು ಕರ್ಕೊಂಡು ಬರದೇ ಇದ್ದಿದ್ರೆ ಖಂಡಿತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಆದರೆ ಇವಾಗ ಅರ್ಥ ಆಗಿದೆ, ಈ ಮನೇನ ಕಾಪಾಡೋದು ನನ್ನ ಕೆಲಸನೇ ಹೊರತು ನಿಮ್ಮಂಥ ದುಷ್ಟರಿಂದ ಈ ಮನೇನ ಹೊಡೆಯೋದಲ್ಲ. ಇನ್ನು ಮುಂದೆ ನಂದು ಏನೇ ಇದ್ರೂ ನಿಮ್ಮಂಥ ದುಷ್ಟರಿಂದ ಈ ಮನೆಗೆ ಕೆಡಕಾಗದೆ ಇರೋ ಹಾಗೆ ನೋಡ್ಕೊಳ್ಳೋದು, ಅದನ್ನೆಲ್ಲ ಕೂಡ ಬಗೆಹರಿಸೋದು ಅಂತ ಕೇಕೆ ಅನ್ಕೋತಾನೆ. ನಂತರ ಈ ಕಡೆ ಚಾರು ಏನು ಯೋಚನೆ ಮಾಡ್ತಿರ್ಬೋದು, ಈ ಕಡೆ ಕೇಕೆ ಮೊದಲೆಲ್ಲ ನಾನು ಬೈದರೆ ನನ್ನನ್ನೇ ಬೈತಿದ್ದ ಜೋರು ಆಗಿ, ಆದರೆ ಇವಾಗ ಮೌನವಾಗಿದ್ದಾನೆ. ನಾನೇ ಬೈದರೂ ಕೂಡ ಸುಮ್ಮನಿದಾನಲ್ಲ, ಅವ್ನ ಮೈಂಡಲ್ಲಿ ಏನು ಹೊಡ್ತಿರ್ಬೋದು, ಏನು ಪ್ಲ್ಯಾನ್ ಮಾಡ್ತಿರ್ಬೋದು ಅವನು ಅಂತ ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ವೈಶಾಖ ಬಂದಿದೆ. ಏನೇ ಅಂದ್ಕೊಂಡಿದ್ಯಾ ಚಾರು, ನೀನು ಹೆಣ್ಮಗಳಾಗಿದ್ಕೊಂಡು ಪೌರೋಹಿತ್ಯ ಮಾಡಿದ್ಯಲ್ಲ, ಮನೆ ಮರ್ಯಾದೆ ಉಳಿಸಿದ್ಯಾ ಅಂತ ಅಂದ್ಕೊಂಡಿದ್ಯಾ, ಮನೆ ಮರ್ಯಾದೆಯ ಹಾಳು ಮಾಡಿದ್ಯಾ. ಇನ್ನು ಮುಂದೆ ಹೆಣ್ಮಕ್ಳು ಮಾಡ್ತಾರೆ ಇಲ್ಲಿ ಅಂತ ಹೇಳಿ ಪೌರೋಹಿತ್ಯ ಬರೋದು ಕೂಡ ಕಡಿಮೆ ಆಗಿಬಿಡುತ್ತೆ. ಇದರಿಂದಾಗಿ ಮಾವಂಗೆ ನಮ್ಮ ಮನೆಗೆ ಎಷ್ಟು ಅವಮಾನ ಆಗಿದೆ ಗೊತ್ತಾ, ನಮ್ಮ ಮರ್ಯಾದೆ ಬೀದಿಗೆ ಹರಾಜು ಹಾಕ್ಬಿಟ್ಟಿಯಲ್ಲ ಅಂತಿದ್ದಾರೆ. ಅಷ್ಟರಲ್ಲಿ ಜಾನಕಿ ಅವರು ರೆಬಲ್ ಆಗಿ ಬಂದೇ ಬಿಡ್ತಾರೆ. ಜಾನಕಿ ಅವರ ರೆಬಲ್ನೆಸ್ನ ನೋಡಿ ತಣ್ಣಗಾಗ್ತಿದ್ದಾಳೆ ವೈಶಾಖ. ಏನು ಅಂದ್ಕೊಂಡಿದ್ಯಾ ವೈಶಾಖ, ನಾನು ಕೂಡ ನಿನ್ನ ನೋಡ್ತಾನೆ ಇದ್ದೀನಿ, ನಿನ್ನ ಗಂಡ ಮಾಡಬೇಕಿತ್ತು. ನನ್ನ ಮಗಂಗೇನೋ ಮಾತು ನಿಂತೋಗಿತ್ತು, ಅದನ್ನು ನೀನು ಗಂಡ ಮಾಡಬೇಕಿತ್ತಲ್ವ, ಅವನು ಮಾಡಲಿಲ್ಲ. ಈಗ ನನ್ನ ಸೊಸೆ ಮಾಡಿದಾಳೆ, ಈ ಮನೆ ಮರ್ಯಾದೆ ಉಳಿಸಿದಾಳೆ. ಅದನ್ನು ಬಿಟ್ಟು ಅವಳಿಗೆ ಒಳ್ಳೇದು ಹೇಳೋದು ಬಿಟ್ಟು ಅದರಲ್ಲೂ ಕೂಡ ಕೊಂಕು ಕುಡ್ಕೊಂಡು ಮಾತಾಡ್ತಿದ್ಯಲ್ಲ. ಇನ್ನು ಮುಂದೆ ಏನಾದರೂ ಈ ರೀತಿ ಮಾತಾಡಿದ್ರೆ ಖಂಡಿತ ನಾನು ಸುಮ್ಮನೆ ಇರುವುದಿಲ್ಲ ವೈಶಾಖ. ತುಂಬ ಬಾರಿ ಕೂಡ ಹೇಳಿದ್ದೇನೆ ನಿನಗೆ, ಮನೆ ಹೊರಗಡೆ ನಮ್ಮ ಮರ್ಯಾದೆ ಹೋದರೆ ಖಂಡಿತ ನಾನಂತೂ ಸುಮ್ಮನೆ ಬಿಡೋದಿಲ್ಲ. ಮನೆ ಒಳಗೆ ಏನೇ ಮಾಡಿದ್ರು ನಾನು ಅದನ್ನು ಸಹಿಸ್ಕೋತೀನಿ, ಬಟ್ ಹೊರಗಡೆ ಮಾಡಿದ್ರೆ ಸಹಿಸ್ಕೊಳ್ಳೋದಿಲ್ಲ ಅಂತ ಮತ್ತೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕೇಳಿಸ್ಕೊ ವೈಶಾಖ, ನನ್ನ ಸೊಸೆ ಇಂಥ ವಾತಾವರಣದಲ್ಲಿ ಬೆಳೀದೇ ಇರಬಹುದು. ಎಲ್ಲಿ ಬೆಳೆದ್ರು ಹೇಗೆ ಬೆಳೆದ್ರು ಅನ್ನೋದು ಮುಖ್ಯ ಅಲ್ಲ, ಎಲ್ಲಿ ಬಂದು ಸೇರಿದ್ರು ಅನ್ನೋದು ಮುಖ್ಯ. ಬದಲಾವಣೆ ಆಗಬೇಕು ಅನ್ನೋ ಮನಸ್ಸಿರಬೇಕು ಅಷ್ಟೇ. ಅವಳನ್ನು ನೋಡಿ ನೀನು ಕೂಡ ಸ್ವಲ್ಪ ಕಲಿತ್ಕೋ ಅಷ್ಟೇ. ನನ್ನ ಸೊಸೆ ಈ ಮನೆಗೆ ಬಂದಾಗ ಈ ಮನೇನ ಉಳಿಬೇಕು ಅಂತ ಅಂದ್ಕೊಳ್ಳಿಲ್ಲ ನನ್ನ ಸೊಸೆ. ಅಪ್ಪ ಅಮ್ಮನ ದೂರ ಮಾಡಬೇಕು ಅಂತ ಅಂದ್ಕೊಳ್ಳಿಲ್ಲ ನನ್ನ ಸೊಸೆ. ಈ ಮನೆಯಲ್ಲಿ ಜಗಳ ಮಾಡಬೇಕು, ಈ ಮನೇನ ಸರ್ವನಾಶ ಮಾಡಬೇಕು ಅಂತ ಅಂದ್ಕೊಳ್ಳಿಲ್ಲ ನನ್ನ ಸೊಸೆ. ಜೊತೆಗೆ ಒಲೆ ಹಚ್ಚಬೇಕು, ಎರಡು ಒಲೆನ ಅಂತ ಅಂದ್ಕೊಳ್ಳಿಲ್ಲ ಸೊಸೆ. ಈ ಮನೆಗೆ ಒಕ್ಕೊಂಡು ಅರ್ಥ ಮಾಡಿಕೊಂಡು ಅನುಸರಿಸ್ಕೊಂಡು ಈ ಮನೆ ಆಚಾರ ವಿಚಾರನ ಕಲಿತ್ಕೊಂಡು ಅಡ್ಜಸ್ಟ್ ಆಗಿ ಹೋಗ್ತಿದ್ದಾಳೆ. ಅವಳನ್ನು ನೋಡಿ ನೀನು ಸ್ವಲ್ಪ ಕಲಿತ್ಕೊ. ಇನ್ನು ಮುಂದೆ ನಾನು ಸೊಸೆಗೇನಾದರೂ ಈ ರೀತಿ ಬಾಯಿದ್ರೆ ಖಂಡಿತ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟು ಹೋಗ್ತಿದ್ರೆ, ಏನಪ್ಪ ಇದು ತಣ್ಣಗಿದ್ದಂತ ನಮ್ಮ ಮತ್ತೆ ಈ ರೀತಿ ಹುಲಿ ಥರ ಆಡ್ತಿದಾರಲ್ಲಪ್ಪ, ಅಯ್ಯೋ ಏನಾದರೂ ಮಾಡ್ಕೊಳ್ಳಿ ಅಂತ ಅನ್ಕೊಂಡ್ಬಿಡ್ತಾಳೆ. ಬಟ್ ಈ ಕಡೆ ಕೇಕೆ ಅಂತೂ ತನ್ನ ಸ್ನೇಹಿತ ಶಿಷ್ಯನ ಹೆಲ್ಪ್ ತಗೋತಿದ್ದಾರೆ. ಅದು ರಿಸ್ಕ್ ಅಲ್ವಾ ಅಂತ ಹೇಳ್ತಿದ್ರೆ, ರಿಸ್ಕ್ ತಗೊಳ್ಳೇಬೇಕಾಗತ್ತೆ. ನನ್ನ ಅಪ್ಪ ಅಮ್ಮ, ನನ್ನ ಅಣ್ಣ, ನನ್ನ ಅದಕ್ಕೆ ತಗೋತಿರೋ ರಿಸ್ಕ್ ಅಂತ ಇದೇನೂ ಅಲ್ಲ. ನನ್ನ ಕೇಕಿಯಾಗಿ ಮನೆಗೆ ಬಂದಿರಬಹುದು, ಆದರೆ ಈಗ ನಾನು ಕೃಷ್ಣನಾಗಿ ನಾಣಾಚಾರ ಮಗನಾಗಿರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಹೊಸ ಜೀವನನ ಶುರು ಮಾಡಬೇಕು ಅಂತ. ಆದರೆ ನನ್ನ ಅಣ್ಣನ ಜೈಲಿಂದ ಬಿಡಿಸ್ಕೊಂಡು ಬರಬೇಕು, ಮನೇಲಿರೋ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು, ಆ ಮನೇಲಿ ಇರ್ತಕ್ಕಂಥ ಅದಕ್ಕೇನೆ ಕೆಡಕನ್ನ ಮಾಡಬೇಕು ಅಂತ ಬಯಸ್ತಿದ್ದಾರೆ. ಅದೇನು ಅಂತ ಕೇಳಿದ್ರೆ ಆಕೆ ಹೇಳ್ತಿಲ್ಲ, ನಾನೇ ತಿಳ್ಕೊಂಡು ಅದನ್ನು ಸರಿಪಡಿಸ್ಬೇಕು. ಹೇಳೋ ರೀತಿಯಲ್ಲಿ ಹೇಳ್ತೀನಿ, ಕೇಳದೇ ಇದ್ರೆ ಹೇಗೂ ಕೇಳದೇ ಇರೋರಿಗೆ ನಾನು ಕಿಲ್ಲರ್ ಕೆಟ್ಟಿ ಆಗೇ ಇರ್ತೀನಿ, ಅವ್ರಿಗೆ ಅದೇ ರೀತಿಲಿ ಬುದ್ಧಿ ಕಲಿಸ್ತೀನಿ. ಒಳ್ಳೆಯವ್ರಿಗೆ ನಾಣಾಚಾರ ಮಗ ಕೃಷ್ಣ ಆಗಿದ್ರೆ, ಇಂಥ ಕೆಟ್ಟವ್ರಿಗೆ ಕಿಲ್ಲರ್ ಕೆಟ್ಟಿ ಕೇಕೆ ಆಗಿ ಇರ್ತೀನಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಕಡೆ ಚಾರು ಬಗ್ಗೆ ತುಂಬಾ ಅಭಿಮಾನ ಬಂದಿದೆ. ಈ ಕಡೆ ರಾಮಾಚಾರಿಗೆ ಮೊದಲೇ ಪ್ರೀತಿಯ ಅಭಿಮಾನ ಮತ್ತಷ್ಟು ಜಾಸ್ತಿ ಆಗಿದೆ. ಬಿಕಾಸ್ ತನ್ನ ತಮ್ಮನಿಗೆ ತೊಂದರೆ ಮಾಡಿದಾಗೆ ಅವನಿಗೂ ತೊಂದರೆ ಆಗ್ದಾಗೆ ತನ್ನ ಗಂಡನ ಬಿಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು, ಆ ಪೌರೋಹಿತ್ಯ ಮಾಡಿ ತನ್ನ ಮನೆಯ ಮರ್ಯಾದೆಯನ್ನು ಕಾಪಾಡಿದ್ದು, ಎಲ್ಲವೂ ಕೂಡ ರಾಮಾಚಾರ್ಯ ಮನಸ್ಸಲ್ಲಿ ಚಾರುನ ಮತ್ತಷ್ಟು ಎತ್ತರ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸ್ಬಿಟ್ಟಿದೆ. ನಂತರ ಈ ಕಡೆ ಮಾನ್ಯತಾ ಅವ್ರಿಗೆ ಗಂಡನಿಂದ ಆವಾಜ್ ಸಿಗ್ತದೆ. ನನ್ನ ಮಗಳಿಗೆ, ನನ್ನ ಅಳಿಯಂಗೆ ನಿನ್ನಿಂದ ಏನಾದರೂ ತೊಂದರೆ ಆಗ್ತಿದೆ ಅನ್ನೋದು ಗೊತ್ತಾದರೆ ಖಂಡಿತ ಯಾವುದೇ ಕಾರಣಕ್ಕೂ ನಿನ್ನ ಸುಮ್ಮನೆ ಬಿಡ್ತೀನಿ ಅನ್ಕೋಬೇಡ. ನಿನ್ನ ಮುಖಕ್ಕೆ ಡಿವೋರ್ಸ್ ಬಿಸಾಕ್ತೀನಿ, ನನ್ನ ಜೀವನದಿಂದ ನಿನ್ನ ತೊಲಗಿ ಆಚೆ ಕಳಿಸ್ತೀನಿ ಅಂತಿದ್ದಾರೆ. ಜೊತೆಗೆ ಈ ಕಡೆ ಮಾನ್ಯತಾ ಅವ್ರಿಗೆ ಯೋಚನೆ ಆಗ್ತದೆ, ಬಿಕಾಸ್ ಚಾರುಗೆ ಏನಾದರೂ ವಿಷಯ ಗೊತ್ತಿರಬಹುದಾ ಅಂತ. ಅದಕ್ಕೋಸ್ಕರ ಚಿಂಟುನ ಕರೆದು, ನಿಮ್ಮಕ್ಕ ನೀನು
ನಿನ್ನ ಭಾವಂಗೋಸ್ಕರ ಸೀಪುಗಳು ಮಾಡಿಸಿದ್ಯಲ್ವಾ ತಿನ್ನಂತ ಎಲ್ಲಿದಾನ ಏನು ಅಂದಾಗ ಅದು ಅಕ್ಕ ಹೇಳಿದ್ಲು ಬರ್ತಿದ್ದಾಗೆ ಖಂಡಿತ ತೊಗೊಂಡೋಗಿ ಕೊಡ್ತೀನಿ ತಿಂತಾನೆ ಬರ್ತಿದ್ದ ಹಾಗೆ ಅವನು ಖಂಡಿತ ನಿನ್ನ ಜೊತೆ ಮಾತಾಡ್ತಾನೆ ಬೇಜಾರು ಮಾಡ್ಕೋಬೇಡ ಅಂತ ಎಲ್ಲ ಹೇಳಿದ್ನು ಅಂಥದ್ದಾಗೆ ಈ ಮಾತುಗಳನ್ನ ಕೇಳಿದ್ದೆ ಮಾನ್ಯತೆ ಅವ್ರಿಗೆ ಅನುಮಾನ ಶುರು ಆಗ್ಬಿಡುತ್ತೆ. ಅಷ್ಟರಲ್ಲಿ ಇದೇನಿದು ಚಿಂಟು ಹತ್ರ ಕೇಳ್ತಿದ್ಯಲ್ಲ ನೀನೇ ನಿನ್ನ ಮಗಳಿಗೆ ನೆಪ ಇಟ್ಕೊಂಡು ಮಾತಾಡಿದ್ರೆ ಅವಳು ಕೂಡ ಖುಷಿಯಿಂದ ಮಾತಾಡ್ತಾಳಲ್ವಾ ಅಂತ ಅಜ್ಜಿ ಹೇಳ್ತಿದ್ರೆ ಹೌದು ಬಂದ್ಬಿಡ್ತೀರಾ ಎಲ್ಲದಕ್ಕೂ ಕೂಡ ಬುದ್ಧಿ ಹೇಳೋದಕ್ಕೆ ಅಲ್ವಾ ನಾನು ಪ್ರಯತ್ನ ಮಾಡ್ತಾ ಇರ್ತೀನಿ ಅಂತ ಅನ್ಕೊಂಡಿದ್ರ ಎಷ್ಟೋ ಬಾರಿ ಬೀದಿಲಿ ಹೋಗಿ ಕಾಲಿಟ್ಕೊಂಡು ಕೇಳ್ಕೊಂಡ್ರು ಅವಳು ನನ್ನ ಜೊತೆ ಮಾತಾಡಲ್ಲ ಅಂತಾಳೆ ಅಂಥದ್ರಲ್ಲಿ ಈ ವಿಷಯ ಇಟ್ಕೊಂಡು ಮಾತಾಡಿದ್ರೆ ಮಾತಾಡ್ತಾಳ ಅಂತ. ಆದರೆ ಇಲ್ಲಿ ಆತಂಕ ಆಗ್ತದೆ ಮಾನ್ಯತೆ ಅವ್ರಿಗೆ ಬಿಕಾಸ್ ಅವನು ಹೊರಗಡೆ ಬರ್ತಿದ್ದಾಗೆ ಅಂತ ಹೇಳಿದ್ರೆ ಹಾಗಾದ್ರೆ ಕೆ ಮನೇಲಿದ್ದು ರಾಮಾಚಾರಿ ಜೈಲಲ್ಲಿರೋ ವಿಷಯ ಇವಳಿಗೆ ಏನಾದರೂ ಗೊತ್ತಾಗ್ಬಿಟ್ಟಿದ್ಯಾ ಅಂತ ಆತಂಕ ಆಗ್ತದೆ ಅವ್ರಿಗೆ. ನಂತರ ಈ ಕಡೆ ಚಾರುಗೆ ಏನು ಮಾಡೋದು, ಇಲ್ಲಿ ರಾಮಾಚಾರಿನ ಬಿಡಿಸೋದ, ಈ ಕಡೆ ಕೇಕೆ ಸಿಕ್ಕಾಕೋತಾನೆ ಏನು ಮಾಡೋದು ಅಂತ ಗೊತ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ರೆ ನಂತರ ಜಾನಕಿ ಅವರು ಅಲ್ಲೇ ಬರ್ತಾರೆ. ಜಾನಕಿ ಅಮ್ಮನ ಮತ್ತೆ ಅದೇ ಗಿಳಿ ಮರಿ ಕತ್ತಿನ ಕೇಳ್ತಿದ್ದಾಳೆ. ನೀವು ಹೇಳಿದ್ರಿ ಒಂದು ಸಂಸ್ಕಾರ ಮನೆಗೆ ಬಂದು ಸೇರಿಕೊಂಡ್ರೆ ಗಿಳಿ ಕೂಡ ಅದೇ ಸಂಸ್ಕಾರನ ಆಚಾರನ ಕಲಿಯುತ್ತೆ ಅಂತ. ಆದರೆ ಕಲಿದೇ ಇದ್ದರೆ ಹೇಗೆ ಕಲಿಯೋದಿಲ್ಲ ಅಂತ ಕೇಳಿದಕ್ಕೆ ಕೆಲವೊಂದು ಪಾಪ ಕೂಪಗಳಿರುತ್ತೆ. ನಾವು ಈ ಜನ್ಮದಲ್ಲಿ ಏನೇ ಮಾಡಿಲ್ಲ ಅಂದರೂ ಹಳೆ ಜನ್ಮದ ಪಾಪ ಕೂಪಗಳು ನಮಗೆ ಆ ರೀತಿ ಏನೂ ಕೂಡ ಮಾಡೋದಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ಖಂಡಿತ ಸಂಸ್ಕಾರ ಇರೋ ಗಿಳಿ ಮರಿ ಹತ್ರನೇ ಮತ್ತೆ ಇನ್ನೊಂದು ಗಿಳಿ ಮರಿ ಬಂದರೆ ಖಂಡಿತ ಕಳ್ಳನ ಹತ್ರ ಇರೋ ಗಿಳಿ ಮರಿ ಕೂಡ ಸಂಸ್ಕಾರ ಕಲಿಯುತ್ತೆ ಕೂಡ. ಆದರೆ ಅದಕ್ಕೆ ಮನಸ್ಸಿರಬೇಕು, ಕಲಿಬೇಕು ಅನ್ನೋ ಆಸಕ್ತಿ ಇರಬೇಕು. ಜೊತೆಗೆ ಯಾವುದೇ ರೀತಿಯ ಹಿಂದಿನ ಪಾಪ ಕರ್ಮಗಳು ಇಟ್ಕೊಂಡಿರಬಾರ್ದು ಅಂತ ಹೇಳ್ತಾರೆ. ಇದೇನಪ್ಪ ಇದು ಯಾವಾಗಲೂ ಈ ಗಿಳಿಮರಿ ಕತೆ ಕೇಳ್ಕೊಂಡು ಕೂತಿದ್ದಾಳಲ್ಲ ಇವಳು ಏನಾಗಿದೆ ಅಂತ ಮತ್ತೆ ವೈಶ್ವಕ ಅನ್ಕೋತಿದ್ದಾಳೆ. ಆ ಕಡೆ ವೈಶ್ವಕ ತಮ್ಮ ಮಾತ್ರ ಇಷ್ಟು ದಿನ ನೀನೇನೋ ಮಾಡ್ತೀಯ ಅಂತ ಸುಮ್ಮನಿದ್ದೆ, ಆದರೆ ಇನ್ನು ಮುಂದೆ ಸುಮ್ಮನೆ ಇರುವುದಿಲ್ಲ. ನೀನು ಮೊದಲು ನಾರಾಯಣ ಚಾರು ಮೇಲೆಲ್ಲ ಅಟ್ಯಾಕ್ ಮಾಡಬೇಕಾಗಿರೋದು ಆ ಚಾರು ಮೇಲೆ. ಆ ಚಾರು ಮನೇಲಿ ಇರೋ ತನಕ ನಾವು ಏನೂ ಕೂಡ ಮಾಡೋಕ್ಕಾಗೋದಿಲ್ಲ, ಅದಕ್ಕೋಸ್ಕರನೇ ನಾನೇ ಚಾರುನ ನೋಡ್ಕೋತೀನಿ ಅಂತ ತಮ್ಮ ಡಿಸೈಡ್ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಕೋದಂಡವ್ರಿಗೆ ತನ್ನ ವೈಶ್ವಾಕಾಗೆ ತಮ್ಮ ಫ್ಯಾಮಿಲಿ ಇದೆ ಅನ್ನೋ ವಿಷಯ ಗೊತ್ತಾಗ್ತದೆ. ಬಿಕಾಸ್ ಇಲ್ಲಿ ಕೋದಂಡವರು ಕಾಲ್ನ ರಿಸೀವ್ ಮಾಡಿಬಿಡ್ತಾರೆ ವೈಶ್ವಾಕದು. ಅಲ್ಲಿ ಅಮ್ಮ ಮತ್ತು ಮಗ ಇಬ್ಬರು ಕೂಡ ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಅಮ್ಮ ತುಂಬ ಟಾರ್ಚರ್ ಕೊಡ್ತಿದ್ದಾರೆ ಬಾರಿ ಅಂತ ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದೆ. ವೈಶ್ವಾಕಾಗೆ ಹಿಂದೆ ಮುಂದೆ ಯಾರೂ ಇಲ್ಲ ಅಲ್ವಾ, ಅವಳು ಯಾವಪ್ಪ ಅಮ್ಮ ಏನೂ ಇಲ್ಲ ಅನಾಥೆ ಅಂತ ಹೇಳಿದಲ್ಲ. ಆದರೆ ಇಲ್ಲಿ ನೋಡಿದ್ರೆ ಅಮ್ಮ ತಮ್ಮ ಎಲ್ಲ ಇದ್ದಾರೆ, ಅಕ್ಕ ಅಂತಿದ್ದಾರೆ. ಖಂಡಿತ ಏನೋ ಇದೆ, ಖಂಡಿತ ಅದನ್ನು ತಿಳ್ಕೊಳ್ಳೇಬೇಕು. ನನ್ನ ಹತ್ರನೇ ವಿಷಯನ ಮುಚ್ಚಿಡ್ತಾಳ, ಇವಳು ಏನೋ ಮಾಡ್ತಿದ್ದಾಳೆ ಅಂತ ಕೋದಂಡವ್ರಿಗೂ ಕೂಡ ಅನ್ನಿಸ್ತಾ ಇದೆ. ನಂತರ ಈ ಕಡೆ ಚಾರು ಅತ್ತೆ ಹೋಗ್ತಿದ್ದಾಗೆ ಖಂಡಿತ ಒಳ್ಳೆ ಗಿಳಿಮರಿಗೆ ಮೊದಲು ಒಳ್ಳೇದಾಗಬೇಕು, ನಂತರ ಆ ಒಂದು ಸಂಸ್ಕಾರ ಇಲ್ದಿರೋ ಗಿಳಿಮರಿ ಬಗ್ಗೆ ಯೋಚನೆ ಮಾಡೋಣ, ಮೊದಲು ರಾಮಾಚಾರಿನ ಜೈಲಿಂದ ಬಿಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ. ಜೊತೆಗೆ ಕೃಷ್ಣನ ದಾರಿಯನ್ನು ತುಳಿದು ಕೃಷ್ಣನೇ ಹೇಳಿದಾನೆ ತಪ್ಪು ಒಪ್ಪುಗಳನ್ನ ನೋಡದೆ ತಪ್ಪು ಮಾಡಿದವ್ರಿಗೆ ಕೆಟ್ಟ ಹಾದಿಲಿ ಹೋಗಿ ಅವ್ರದೇ ದಾರಿಲಿ ಹೋಗಿ ಕೂಡ ಬುದ್ಧಿ ಕಲಿಸ್ಬಹುದು. ಕೆಟ್ಟದನ್ನು ತೊಲಗಿಸ್ಬೇಕು ಅಂದರೆ ಕೆಟ್ಟದ್ದು ಮಾಡಿದ್ರು ತಪ್ಪಿಲ್ಲ, ತಪ್ಪ ಹಾದಿ ಅಡ್ಡದಾರಿ ಹಿಡಿದ್ರು ತಪ್ಪಿಲ್ಲ ಅಂತ ಹೇಳಿ ಕೃಷ್ಣನ ಮಾತುಗಳನ್ನ ಅನುಸರಿಸ್ತಾ ಈ ಕಡೆ ಚಾರು ರಣತಂತ್ರವನ್ನ ರೂಪಿಸಿ ತನ್ನ ಅಮ್ಮನ ಸ್ಕೆಚ್ಗೆ ಪ್ರತಿಯಾಗಿ ಮತ್ತೊಂದು ರಣತಂತ್ರನ ಮಾಡಿ ತನ್ನ ಗಂಡನ್ನ ಜೈಲಿಂದ ಬಿಡಿಸೋ ಪ್ರಯತ್ನಕ್ಕೆ ಮುಂದೆ ಹಾಕ್ತಾ ಇದ್ದಾಳೆ. ಆದರೆ ಮತ್ತೊಂದು ಬೆಕ್ ಟ್ವಿಸ್ಟ್ ಸಿಗ್ತಾ ಇದೆ. ಈ ಕಡೆ ರಾಮಾಚಾರಿನ ಮತ್ತೊಂದು ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಈ ಕಡೆ ಚಾರು ಹೋಗಿ ರಾಮಾಚಾರ್ಯನ ಭೇಟಿ ಮಾಡ್ತಿದ್ದಾಗೆ ಚಾರು ಕೊಡ್ತಾನೆ ಬಿಗ್ ಶಾಕ್. ಬಿಕಾಸ್ ಕಿಲ್ಲರ್ ಕಿಟ್ಟಿ ಅಂದರೆ ನನ್ನ ತಮ್ಮನ ಯಾವುದೋ ಒಂದು ಕೇಸ್ ಇತ್ಯರ್ಥಕ್ಕೆ ಬರ್ತದೆ, ಜಡ್ಜ್ಮೆಂಟ್ ಆಗ್ತದೆ, ಜಡ್ಜ್ಮೆಂಟಲ್ಲಿ ಖಂಡಿತ ಅವನಿಗೆ ಶಿಕ್ಷೆ ಆಗುತ್ತೆ, ಅದಕ್ಕೋಸ್ಕರನೇ ನನ್ನ ಸೆಂಟ್ರಲ್ ಜೈಲ್ಗೂ ಕೂಡ ಕಳಿಸ್ಬಹುದು, ಆ ಸಾಧ್ಯತೆ ಇದೆ, ನಮ್ಮ ಕೊನೆಯ ಭೇಟಿ ಆಗಿರ್ಬೋದು ಅಂತ ಏನು ಮಾಡೋದು ಅಂತ ತರಾತುರಿಲಿ ಯೋಚನೆ ಮಾಡ್ತಿದ್ದಾರೆ. ಆ ಕಡೆ ಕೇಕೆ ಕೂಡ ವೈಶ್ವಾಕಾಗೆ ಮಾನ್ಯತಾಗೆ ACP ಎಲ್ರಿಗೂ ಕೂಡ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದಾನೆ. ಹಾಗಿದ್ರೆ ಕೇಕೆ ಹಿಡಿಯೋ ದಾರಿ ಯಾವುದು, ಆಲ್ರೆಡಿ ಅವನ ಹತ್ರ ಮಾನ್ಯತಾಗೆ ಬ್ಲ್ಯಾಕ್ ಮೇಲ್ ಮಾಡೋಕೆ ರೆಕಾರ್ಡರ್ ಇದೆ, ಅದನ್ನ ಇಟ್ಕೊಂಡು ತನ್ನ ಅದಕ್ಕೆ ಜೀವನ ಹಾಳು ಮಾಡದಿರುವಾಗೆ ತನ್ನ ಅಣ್ಣನ ಮನೆಗೆ ಕರೆಯೋ ಹಾಗೆ ಮಾಡ್ತಾನ. ಜೊತೆಗೆ ಈ ಕಡೆ ವೈಶ್ವಕ ಸತ್ಯವನ್ನ ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗಿ ವೈಶ್ವಕ ಯಾಕೆ ಈ ರೀತಿ ಆಡ್ತಿದ್ದಾಳೆ ಅಂತ ತಿಳ್ಕೊಂಡು ಆ ಸಮಸ್ಯೆನ ಕೂಡ ಬಗೆಹರಿಸ್ತಾನ. ಜೊತೆಗೆ ಆ ಕಡೆ ACP ಕೂಡ ಬುದ್ಧಿ ಕಲಿಸ್ತಾನ. ನಂತರ ಈ ಕಡೆ ಕೋದಂಡವರು ಡೈರೆಕ್ಟ್ ಆಗಿ ಬಂದು ವೈಶ್ವಕ ಬಳಿ ಪ್ರಶ್ನೆ ಮಾಡೋ ಸಾಧ್ಯತೆ ತುಂಬಾನೇ ಇದೆ. ಏನು ನಿನಗೆ ತಮ್ಮ ಮತ್ತೆ ಅಮ್ಮ ಇದ್ದಾರೆ ಅಂತ ಕೇಳ್ತಿದ್ದಾಗ ಈ ಕಡೆ ವೈಶ್ವಕ ಶಾಕ್ ಖಂಡಿತ ಆಗೇ ಆಗ್ತಾರೆ. ಏನು ಹೇಳ್ತಿದ್ರ ಅಂದಾಗ ಹೌದು ನಾನು ನಿನ್ನ ಕಾಲ್ ರಿಸೀವ್ ಮಾಡಿದೆ, ಅಲ್ಲಿ ಯಾರು ನಿನ್ನ
ತಮ್ಮ ಅಮ್ಮ ಅಂತ ಮಾತಾಡ್ತಿದ್ರು ಅಂತ ಹೇಳ್ತಿದ್ದಾಗ ಈ ಕಡೆ ವೈಶಾಖ ಬೆವರ್ತಿದ್ದಾಳೆ. ಏನು ಅಂತ ಜೋರ್ ಮಾಡಿ ನನ್ನ ಹತ್ರನೇ ಮುಚ್ಚಿಟ್ಟಿದ್ಯಾ ಅಂತ ಕೇಳ್ತಿದ್ರೆ ಈ ಕಡೆ ವೈಶಾಖ ಮತ್ತೊಂದು ಸುಳ್ಳು ಹೇಳೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಅಂತ ಅನ್ಸುತ್ತೆ. ಅನಾಥಾಶ್ರಮದಲ್ಲಿ ಬೆಳೆದಿದ್ದ ತನಗೆ ಹೀಗೆ ಯಾರೋ ನಂತರದವ್ರೆ ತುಂಬಾನೇ ಕ್ಲೋಸ್ ಆಗಿದ್ರು ಅವರೇ ಅಂತ ಹೇಳಿ ದಬಾಯಿಸ್ಕೊಡೋಕೆ ಪ್ರಯತ್ನ ಪಡ್ತಿದ್ದಾಳೆ. ಇದೇ ಸಾಧ್ಯತೆಗಳು ಜಾಸ್ತಿ ಇದೆ ನಮ್ಮ ಪ್ರಿಡಿಕ್ಷನ್ ಪ್ರಕಾರ. ಹಾಗಾದ್ರೆ ಏನು ಆಗ್ಬಹುದು, ಕೋದಂಡ ಅವ್ರಿಗೆ ವಿಷಯ ಗೊತ್ತಾಗೇ ಬಿಡುತ್ತಾ, ವೈಶಾಖ ಮುಖವಾಡ ಬಯಲ್ ಆಗೇ ಬಿಡುತ್ತಾ, ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ.